ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಎಲೆಕ್ಟ್ರಿಕಲ್ ಸಬ್ ಸ್ಟೇಷನ್ದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಾಗಿವೆ. ಈ ಹುದ್ದೆಗಳಿಗೆ ITI ಮತ್ತು ಡಿಪ್ಲೊಮಾ ಪಾಸ್ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದು ಉದ್ಯೋಗ ಬಂದುಬಿಟ್ಟು ಬೆಂಗಳೂರಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ. ಇಲ್ಲಿ ಸ್ಯಾಲ್ರಿ ಬಂದುಬಿಟ್ಟು 40,000 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ. ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನು, ವಯೋಮಿತಿ, ಅರ್ಜಿ ಶುಲ್ಕ, ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ಹಾಗೂ ಏನೇನು ಮಾಹಿತಿ ಅಂತ ಎಲ್ಲ ಕ್ಲಿಯರಾಗಿ ಹೇಳ್ತೀನಿ. ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಡೈಲಿ ಅಪ್ಲೋಡ್ ಮಾಡೋ ವಿಡಿಯೋ ತಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಹಾಗೂ CSE ಬಗ್ಗೆ, ಜಾಬ್ ಬಗ್ಗೆ, ಸರ್ಕಾರದ ಮಾಹಿತಿಗಳು ದೊರೆಯುತ್ತವೆ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಹೋಗೋಣ. ಅಲ್ಲಿ ಹೋಗಿ ಮಾಹಿತಿಯನ್ನು ಬಂದು ನೋಡೋಣ. ನೋಡಿ ಫ್ರೆಂಡ್ಸ್, ಉದ್ಯೋಗ ಬಂದ್ಬಿಟ್ಟು ರಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ನೇಮಕಾತಿ ಆಗಿದೆ. ಎಲೆಕ್ಟ್ರಿಕಲ್ ಸಬ್ ಸ್ಟೇಷನ್ದಲ್ಲಿ ಇರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ. ರಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಇದು ಬೆಂಗಳೂರಲ್ಲಿ ಇರ್ತಕ್ಕಂಥ ಕಂಪನಿ ಆಗಿದೆ. ಇಲ್ಲಿ ಒಂದು ಗೌರ್ಮೆಂಟ್ ಅಂಡರ್ದ ಕಂಪನಿ ಆಗಿದೆ. ಇಲ್ಲಿರ್ತಕ್ಕಂಥ KBI ಸ್ಟೇಷನ್ದಲ್ಲಿ ಇರ್ತಕ್ಕಂಥ ನೇಮಕಾತಿ ಆಗಿದೆ. ಇಲ್ಲಿ ಎಷ್ಟು ಹುದ್ದೆ ಖಾಲಿವೆ ಏನು ಅಂತ ಇದರ ಬಗ್ಗೆ ಎಲ್ಲವನ್ನು ಸಂಪೂರ್ಣ ನೋಡೋಣ. ಇದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇದನ್ನು ಕೂಡ ವಿಡಿಯೋ ಲಿಂಕಲ್ಲಿ ಕೊಟ್ಟಿದ್ದೀನಿ, ಸರ್ ನೀವು ಚೆಕ್ ಮಾಡ್ಕೋಬೋದು. ಇವಾಗ ನೀರೋನ ಅಪ್ಲಿಕೇಶನ್ ಅವರು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಯಾವುದೇ ನೋಡೋಣ. ಇಲ್ಲಿ ನೋಡಿ, ಅವ್ರು ವೆಬ್ಸೈಟ್ ಮಾತ್ರ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ರಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕೊಟ್ಟಿದ್ದಾರೆ, ಬೆಂಗಳೂರು ಅಂತ. 60 ನಂಬರ್ಗೆ ಹೋಗೋದರಲ್ಲಿ ದಿ ರಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫೌಂಡೆಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಪ್ರೈಮರಿ ಇನ್ಸ್ಟಿಟ್ಯೂಟ್ ಅಂತ. ಎಂಗೇಜ್ ಇನ್ ದಿ ರಿಸರ್ಚ್ ಬೇಸಿಕ್ ಸೈನ್ಸಸ್, ಮೋರ್ ಇನ್ಫಾರ್ಮೇಷನ್ ಅಬೌಟ್ ಅಂತ ಕೊಟ್ಟಿದ್ದಾರೆ. WWRRI ಅಂತ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಮ್ ದಿ ರಿಟೈರ್ಡ್ ಎಂಪ್ಲಾಯ್. ಸರಿ ನೋಡ್ಕೊಳ್ಳಿ, ಈ ಹುದ್ದೆಗೆ ಯಾರು ಅರ್ಜಿ ಸಲ್ಲಿಸಬೇಕಾದ್ರೆ ರಿಟೈರ್ಡ್ ಎಂಪ್ಲಾಯ್ ಅರ್ಜಿ ಸಲ್ಲಿಸಬೇಕು ಕೊಟ್ಟಿದ್ದಾರೆ. ಪ್ರೆಫರಬಲಿ ಫ್ರಮ್ ದಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ದಿ ಒನ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ಕನ್ಸಲ್ಟರ ಸಲಹೆಗಾರ ಹುದ್ದೆಯಾಗಿದೆ. ಅದು ಎಲೆಕ್ಟ್ರಿಕಲ್ ಸಬ್ ಸ್ಟೇಷನಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ. ಇದು ಕಾಂಟ್ರಾಕ್ಟ್ ಬೇಸ್ ಇರ್ತಕ್ಕಂಥ ಒಂದು ನೇಮಕಾತಿ ಇದೆ. 11 kV 150 ವೋಲ್ಟದ ಎಲೆಕ್ಟ್ರಿಕಲ್ ಸಬ್ ಸ್ಟೇಷನ್ದಲ್ಲಿ ಕೆಲಸ ಮಾಡಬೇಕಾಗಿದೆ ಕೊಟ್ಟಿದ್ದಾರೆ. ಎಂಪ್ಲಾಯ್ ರಿಟೈರ್ಡ್ ಫ್ರಮ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಟೋಮೆನ್ಸ್ ಇನ್ಸ್ಟಿಟ್ಯೂಷನ್ ಯಾವುದಾದ್ರು ಒಂದು ಕೊಟ್ಟಿದ್ದಾರೆ. ಇಲ್ಲಿ ಎಂಪ್ಲಾಯ್ ಆಗೋ ರಿಟೈರ್ಡ್ ಆಗಿರಬೇಕು, ಅವರು ಅರ್ಜಿ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೇಮ ಪೋಸ್ಟು ಮತ್ತು ಹುದ್ದೆಗಳನ್ನು ಬಂದುಬಿಟ್ಟು ಕನ್ಸಲ್ಟೆಂಟ್ ಹುದ್ದೆ ಇದೆ. ಎಲೆಕ್ಟ್ರಿಕಲ್ ಸಬ್ ಸ್ಟೇಷನ್ದ ಸಹಾಯಕ ಹುದ್ದೆಗಳಾಗಿದೆ. ಇಲ್ಲಿ ಈ ಹುದ್ದೆಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯ್ ವಿತ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ವಿತ್ ಮಿನಿಮಮ್ 25 ಇಯರ್ಸ್ ಎಕ್ಸ್ಪೀರಿಯನ್ಸ್, ಮೋರ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಆದರೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬೇಕು, ವಿತ್ ರಿಟೈರ್ಡ್ ಆಗಿರಬೇಕು, 25 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ಅವರು ಅಪ್ಲೈ ಕೊಟ್ಟಿದ್ದಾರೆ. ಇನ್ನು ಮತ್ತೆ ಕೆಳಗೆ ಕೊಟ್ಟಿದ್ದಾರೆ ಅಥವಾ ಅಂತ ಕೊಟ್ಟಿದ್ದಾರೆ. ಕ್ವಾಲಿಫಿಕೇಷನ್ ಆಫ್ ದಿ ITI ಎಲೆಕ್ಟ್ರಿಷಿಯನ್ ಆಗಿರಬೇಕು, ಅವರು 30 ವರ್ಷ ಅವರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಅವರು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಡಿಸ್ಕ್ರೈಬ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಇನ್ ದಿ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಡಿಸ್ಟ್ರಿಬ್ಯೂಷನ್ ಅಂತ ಕೊಟ್ಟಿದ್ದಾರೆ. ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಅಂತ HT ಪ್ಯಾನಲ್ DG ಸೆಟ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಇನ್ ಮೇಂಟೆನೆನ್ಸ್ ಆಫ್ ದಿ ಆಲ್ ಲಾಗ್ ಬುಕ್ಸ್, ರೆಕಾರ್ಡ್ ಬುಕ್ಸ್ ಆಫ್ ದಿ ಸಬ್ ಸ್ಟೇಷನ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಡೆಮಾನ್ಸ್ಟ್ರೇಟಿವ್ ಆಫ್ ದಿ ಅಬಿಲಿಟಿ ಟು ವರ್ಕ್ ಇನ್ ಟೀಮ್ಸ್ ಕೊಟ್ಟಿದ್ದಾರೆ. ಡೆಮಾನ್ಸ್ಟ್ರೇಟ್ ಬೈ ದಿ ಅಬಿಲಿಟಿ ಟು ವರ್ಕ್ ಅಬೌಟ್ ಪ್ರಿವೆಂಟಿವ್ ಆ್ಯಂಡ್ ಬ್ರೇಕ್ ಡೌನ್ ಮೇಂಟೆನೆನ್ಸ್ ಆಫ್ ದಿ ಆಲ್ HT ಆ್ಯಂಡ್ LT ಪ್ಯಾನಲ್ಸ್, DG ಸೆಟ್, ಅರ್ತ್ ಫೈಟ್ ಎಕ್ಸರ್ಸೈಸ್ ಕೊಟ್ಟಿದ್ದಾರೆ. ಇನ್ನು ನೇಚರ್ ಆಫ್ ಡ್ಯೂಟಿ ಬಂದ್ಬಿಟ್ಟು ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಎಲೆಕ್ಟ್ರಿಕಲ್ ಸಿಸ್ಟಮ್ ಆಫ್ ದಿ ಎನ್ಶೂರ್ ದಿ ಅನ್ಇಂಟರ್ಫಿಯರ್ಡ್ ಇನ್ ಪವರ್ ಆಫ್ ದಿ ಸಪ್ಲೈ ಇನ್ ದಿ ಕ್ಯಾಂಪಸ್ ಕೊಟ್ಟಿದ್ದಾರೆ. ಪ್ರಿವೆಂಟ್ ಇನ್ ದಿ ಬ್ರೇಕ್ ಡೌನ್ ಮೇಂಟೆನೆನ್ಸ್ ಆಫ್ HT LT ಪ್ಯಾನಲ್ ಕೊಟ್ಟಿದ್ದಾರೆ. ಮೇಂಟೆನೆನ್ಸ್ ಆಲ್ ಲಾಗ್ ಬುಕ್ಸ್, ರೆಕಾರ್ಡ್ ಬುಕ್ಸ್ ರಿಟೇಲ್ ಸಂಬಂಧಪಟ್ಟಂಥ ಮಾಹಿತಿ ಕೊಡಬೇಕಂತ ಕೊಟ್ಟಿದ್ದಾರೆ. ಇನ್ನು ಈ ಹುದ್ದೆಗೆ ಏಜ್ ಬಂದುಬಿಟ್ಟು 64 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಡೇನು ಅಂದರೆ 60 ವರ್ಷ ಒಳಗೆ ಇರಬೇಕು. 17/6/2024 ಅಂತ ಕೊಟ್ಟಿದ್ದಾರೆ. ಇನ್ನು ಈ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಯಾಲ್ರಿ ಬಂದುಬಿಟ್ಟು ಪ್ರತಿ ತಿಂಗಳ 40,000 ರೂಪಾಯಿ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಪ್ಲೇಸ್ ಆಫ್ ಡ್ಯೂಟಿ ಬಂದುಬಿಟ್ಟು ಬೆಂಗಳೂರಲ್ಲಿರ್ತಕ್ಕಂಥ ರಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ. ಪೀರಿಯಡ್ ಆಫ್ ಎಂಗೇಜ್ಮೆಂಟ್ ಅಂದರೆ ಯಾವ ರೀತಿ ಅಂದರೆ 1 ಇಯರ್ ಪೀರಿಯಡ್ ಕೊಟ್ಟಿದ್ದಾರೆ. ಅವರು ಉದ್ಯೋಗದ ಪರ್ಫಾರ್ಮೆನ್ಸ್ ಮೇಲೆ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಅರ್ಜಿನ ಹೇಗೆ ಸಲ್ಲಿಸಬೇಕಾದ್ರೆ ಅನ್ನ ಮೂಲಕ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅವ್ರ ಕಡೆ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಅರ್ಜಿ ಸಲ್ಲಿಸುವಾಗ ಏನಾದರೂ ತೊಂದರೆ ಆದರೆ ಇಲ್ಲಿ ಕೆಳಗಡೆ ಮೇಲ್ ID ಕೂಡ ಕೊಟ್ಟಿದ್ದಾರೆ. ಆ ಮೇಲ್ಗೆ ನೀವು ಮೇಲ್ ಕೂಡ ಮಾಡ್ಕೋಬೋದಾಗಿದೆ. ಇನ್ನು ಕ್ಯಾಂಡಿಡೇಟ್ ನೀಡದ್ದು ಅಪ್ಲೋಡ್ ಸಾಫ್ಟ್ ಕಾಪಿ ಡಾಕ್ಯುಮೆಂಟ್ಸ್ ರಿಲೇಟೆಡ್ ದಿ ಎಸೆನ್ ಕ್ವಾಲಿಫಿಕೇಷನ್, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟು ಸಾಫ್ಟ್ ಕಾಪಿ ಬೇಕಂತ ಕೊಟ್ಟಿದ್ದಾರೆ. ವರ್ಕ್ ಎಕ್ಸ್ಪೀರಿಯನ್ಸು, ಏಜು ಆ್ಯಂಡ್ ಪೆನ್ಷನ್ ಪೇಮೆಂಟು, ಆರ್ಡರು, PPO ನಂಬರ್ ಕೂಡ ಕೊಟ್ಟಿದ್ದಾರೆ. ಅಲಾಂಗ್ ವಿತ್ ಅಪ್ಲಿಕೇಶನ್ ಕ್ಯಾಂಡಿಡೇಟ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಇನ್ ಸರ್ವಿಸ್ ಆರ್ ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಇವಾಗ ಸರ್ವಿಸ್ನಲ್ಲಿ ಇರೋರು ಇದಕ್ಕೆ ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಸರ್ವಿಸ್ ಮಾಡಿ ಮಾಡಿಬಿಟ್ಟವರು ಮಾಡ್ಬೇಕಂತ ಕೊಟ್ಟಿದ್ದಾರೆ. ಇನ್ ಕಂಪ್ಲೀಟ್ ಅಪ್ಲಿಕೇಶನ್ ವಿಲ್ ಬಿ ನಾಟ್ ಬಿ ಕನ್ಸಿಡರ್ಡ್ ಅಂದರೆ ಅರ್ಧಂಬರ್ಧ ಅರ್ಜಿ ಕನ್ಸಿಡರ್ ಅರ್ಜಿನ ಪೂರ್ತಿ ಸಂಪೂರ್ಣ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಇನ್ನು ಲಾಸ್ಟ್ ಡೇಟ್ ಬಂದುಬಿಟ್ಟು 17/6/2024 ಲಾಸ್ಟ್ ಡೇಟ್ ಆಗಿದೆ. ಅಷ್ಟು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಕೆಲವು ಜನರಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅವೆಲ್ಲ ಓದ್ಕೊಳ್ಳಿ. ಇದಿಷ್ಟು PDF ಆಗಿದೆ. ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂದ್ರೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಆಫ್ ದಿ ಕನ್ಸ್ಟ್ರಕ್ಷನ್ ಎಲೆಕ್ಟ್ರಿಕಲ್ ಸಬ್ ಸ್ಟೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಸುಮಾರು ಪಾಯಿಂಟ್ ಇವೆ. ಮೊದಲನೇದಾಗಿ ಪರ್ಸನಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಷನು, ಎಂಪ್ಲಾಯ್ ಡೀಟೇಲ್ಸು, ರೆಫರೆನ್ಸ್ ಡೀಟೇಲ್ಸು, ಅಡಿಷನಲ್ ಇನ್ಫಾರ್ಮೇಷನ್ನು, ಪ್ರೂಫ್ ಆಫ್ ಫೈಲ್ ಅಪ್ಲೋಡು, ರಿವ್ಯೂ, ಥ್ಯಾಂಕ್ ಯು ಅಂತ ಕೊಟ್ಟಿದ್ದಾರೆ. ಇದು ಇಷ್ಟು ಸ್ಟೆಪ್ ನೀವು
ಫಿಲಪ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಿದೆ. ನೇಮು, ಫಾದರ್ ನೇಮು, ಮಿಡಲ್ ನೇಮು, ಇಮೇಲ್ ಐ ಡಿ, ಆಮೇಲೆ ಮೊಬೈಲ್ ನಂಬರು, ಅಡ್ರೆಸ್ಸು, ಸಿಟಿ, ಸ್ಟೇಟು ಎಲ್ಲನೂ ಕೊಟ್ಟಿದ್ದಾರೆ. ಇದೆಲ್ಲವೂ ನೀವು ಸ್ಟೆಪ್ ವೈಸ್ ಫಿಲಪ್ ಮಾಡಿದ್ರೆ ಅದು ಪ್ರೊಸೆಸ್ ಮುಂದೆ ಹೋಗುತ್ತೆ. ಅದನ್ನು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನೋಡಿ ಫ್ರೆಂಡ್ಸ್, ಎಲ್ಲ ಲಿಂಕನ್ನು ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ. ಒಂದು ಸಾರಿ ಅಪ್ಲೈ ಮಾಡೋದಕ್ಕೆ ಮುಂಚೆ ಒಂದು ರಿಕ್ವೆಸ್ಟ್ ಏನಪ್ಪ, ಸರಿಯಾಗಿ ನೋಟಿಫಿಕೇಶನ್ ಓದ್ಕೊಳ್ಳಿ. ನೋಡ್ಕೊಂಡ ನಂತರ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ತಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.